ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. KPIT ಟೆಕ್ನಾಲಜೀಸ್ ಬಗ್ಗೆ ಮಾತಾಡಿಕೊಂಡ್ರೆ ಫ್ರೆಂಡ್ಸ್, ನಿಮಗೊಂದು ಐಡಿಯಾ ಇದ್ದರೆ ಇಲ್ಲಿಂದ ಆಲ್ಮೋಸ್ಟ್ 4 ಮಂತ್ಸ್ ಬ್ಯಾಕ್ ಲಾಸ್ಟ್ ಇಯರ್ ನವಂಬರ್ನಲ್ಲಿ ರೆನಾಲ್ಟ್ ಅವರಿಂದ ಇವರಿಗೆ ಒಂದು ಆರ್ಡರ್ ಗೆದ್ದಿದ್ದಾರೆ ಅಂತ ಅಪ್ಡೇಟ್ ಇದೆ ಅಲ್ವಾ. ಆ ಟೈಮ್ನಲ್ಲೂ ಸ್ಟಾಕು ಭಾರಿ ಮೊತ್ತದಲ್ಲಿ ರ್ಯಾಲಿ ಆಗಿದೆ. ಅಗೈನ್ ಈಗ ಹೋಂಡಾ ಅವ್ರ ಜೊತೆ SDM ರಿಲೇಟೆಡ್ ಆಗಿ ಸಾಫ್ಟ್ವೇರ್ ಡಿಫೈನ್ ಮೊಬಿಲಿಟಿ ರಿಲೇಟೆಡ್ ಆಗಿ ಒಂದು ಒಪ್ಪಂದ ಮಾಡ್ಕೊಂಡಿರೋ ಹತ್ರ ಅಂಡ್ ಈ ಒಪ್ಪಂದನು 2030 ಇಲ್ಲಿಂದ ಆಲ್ಮೋಸ್ಟ್ 7 ಇಯರ್ಸ್ ಕಂಟಿನ್ಯೂ ಆಗತ್ತೆ ಅನ್ನೋ ಥರ KPIT CEO ಅವರು ಹೇಳ್ತಿರೋ ಮಾತಿನ ಪ್ರಕಾರ ಪ್ರೀವಿಯಸ್ಲಿ ಇರುವಂಥ ರೆನಾಲ್ಟ್ ಆರ್ಡರ್ಗಂದ್ರೂ ಈ ಹೋಂಡಾ ಡೀಲ್ ಮೂಲಕ ಇನ್ನೊಂದು ಬಿಗ್ ಸ್ಕೋಪ್ ಇವ್ರಿಗಿದೆ ಅನ್ನೋ ಥರ ಕೇವಲ ಇದಕ್ಕೋಸ್ಕರನೇ 2000 ಹತ್ರ KPIT ಪ್ರೊಫೆಷನಲ್ಸ್ ವರ್ಕ್ ಮಾಡ್ತಾರೆ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಇವತ್ತು ಸ್ಟಾಕ್ ರಿಲೇಟೆಡ್ ಆಗಿ ಈ ಬಿಗ್ ಮೂವ್ಗೆ ರೀಸನ್. ಸೊ ಜಸ್ಟ್ 3 to 4 ಮಂತ್ಸಲ್ಲಿ ಬ್ಯಾಕ್ ಟು ಬ್ಯಾಕು ರೆನಾಲ್ಟ್ ಅವರಿಂದಾನು ಒಂದು ಬಿಗ್ ಆರ್ಡರ್, ಈಗ ಇನ್ನೊಂದು ಆರ್ಡರ್ ಹೋಂಡಾ ಅವರಿಂದಾನು. ಅಂಡು CEO ಮಾತಿನ ಪ್ರಕಾರ ಪ್ರೀವಿಯಸ್ಲಿ ಬಂದಿರೋ ಆರ್ಡರ್ಗಂದ್ರೂ ಈ ಆರ್ಡರ್ಗೆ ಒಂದು ಬಿಗ್ ಸ್ಕೋಪ್ ಇದೆ ಅನ್ನೋ ಥರ ಅವ್ರು ಹೇಳ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ರ್ಯಾಲಿಗೆ ಮೇನ್ ರೀಸನ್. ಇಷ್ಟಕ್ಕೂ ಈ SDM, ಈ ಸಾಫ್ಟ್ವೇರ್ ಡಿಫೈನ್ಡ್ ಮೊಬಿಲಿಟಿ ಅಂದರೆ ಏನು? ಯೂಶಲ್ ಆಗಿ ನಮಗೆ ಕಾರ್ಸ್ಗೆ ಒಂದು ಟೈಮ್ನಲ್ಲಿ ಹಾರ್ಡ್ವೇರ್ನ ನಾವು ಜಾಸ್ತಿ ನೋಡ್ತಿದ್ವಲ್ವಾ, ಲೈಕ್ ನಮ್ಮ ಕಣ್ಣು ಕಾಣಿಸೋದು ಮಾತ್ರನೇ ನಾವು ಪ್ರಿಯಾರಿಟಿ ಮಾಡಿ ಅದಕ್ಕೆ ಜಾಸ್ತಿ ಖರ್ಚು ಮಾಡ್ತಿದ್ವಿ ನಾವು. ಆದರೆ ಈಗ ಎಲ್ಲಾನು ಸೆನ್ಸಾರ್ಸು ಅಂಡ್ ಇಂಟರ್ ಕನೆಕ್ಟೆಡ್ ಟೆಕ್ನಾಲಜೀಸ್ ಅಂಡ್ ಟೋಟಲಿ ಈ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗೋಗಿದೆ. ಹಾರ್ಡ್ವೇರ್ಗಂದ್ರೂ ಸಾಫ್ಟ್ವೇರ್ ರಿಲೇಟೆಡ್ ಆಗಿ ಸ್ಪೆಂಡಿಂಗು ಜಾಸ್ತಿ ಆಗ್ತಾ ಇದೆ. ಅದರಿಂದ ಮೋಸ್ಟ್ ಆಫ್ ದಿ ಆಟೋ ಮೇಕರ್ಸ್ ಎಲ್ಲಾನು ಸಾಫ್ಟ್ವೇರ್ ಡಿಫೈನ್ಡ್ ಮೊಬಿಲಿಟಿ ರಿಲೇಟೆಡ್ ಆಗಿ ಈ ಸಾಫ್ಟ್ವೇರ್ ಸೈಡು ಜಾಸ್ತಿ ಸ್ಪೆಂಡ್ ಮಾಡ್ತಾ ಈ ಸೆಗ್ಮೆಂಟಲ್ಲಿರುವಂಥ ಪ್ಲೇಯರ್ಸ್ಗೆ ಆರ್ಡರ್ಸ್ನ ಕೊಡ್ತಿದ್ದಾರೆ. ಅದರಿಂದಾನೇ ಅದರಲ್ಲಿ ಭಾಗವಾಗಿ KPIT ಅವ್ರ ರಿಲೇಟೆಡ್ ಆಗಿ ಇವತ್ತು ಆರ್ಡರ್ ಬರ್ತಾ ಇರೋದು ಸ್ಟಾಕ್ ಗೇನ್ಗೆ ಬ್ಯಾಕ್ ಇರುವಂಥ ಮೇನ್ ರೀಸನ್. ನೆಕ್ಸ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು ಫಾಲ್ ಆಗ್ತಾ 52 ವೀಕ್ಸು ಲೋನ್ ಅಂತೂ ಟಚ್ ಮಾಡಿದೆ ಅಲ್ವಾ. ಇವರ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ನಲ್ಲಿ ಇಂಪಾರ್ಟೆಂಟ್ ಬಿಸ್ನೆಸ್ಸು ಜಿಯೋ ಅವರು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ನ ಹೊಸ ಪ್ಲಾನ್ಸ್ ರಿಲೇಟೆಡ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮಾರ್ಕೆಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ರೀಸೆಂಟ್ ಟೈಮ್ಸಲ್ಲಿ ಏರ್ಟೆಲ್ ಅವರು ಅವರ ಬೇಸ್ ಪ್ರೈಸಸ್ನ ಮೀನ್ಸ್ ಮಿನಿಮಮ್ ಪ್ಲಾನ್ನ ಪರ್ ಮಂತ್ ಪ್ಲಾನ್ ಪ್ರೈಸ್ನ 99 ರೂಪೀಸಿಂದ 155 ರೂಪೀಸ್ಗೆ ನಿಯರ್ಲಿ 56% ಜಾಸ್ತಿ ಮಾಡ್ತಿರೋ ಕಾರಣವಾಗಿ ಜಿಯೋ ಅವರು ಈ ಥರ ಸ್ಟೆಪ್ಸ್ ತಗೊತಾರೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಸ್, ಜಿಯೋ ಅವರು ಸ್ಟೆಪ್ಸ್ ತಗೊಂಡಿದ್ದಾರೆ, ಪ್ಲಾನ್ ಪ್ರೈಸಸ್ ಜಾಸ್ತಿ ಮಾಡಿದ್ದಾರೆ ಅಂಡ್ ಹೊಸದಾಗಿ ಪ್ಲಾನ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ತಗೊಂಡು ಬಂದಿದ್ದಾರೆ. ಆದರೆ ಇದೆಲ್ಲ ಪ್ರೀಪೇಯ್ಡ್ನಲ್ಲಿ ಅಲ್ಲ, ಪೋಸ್ಟ್ ಪೇಯ್ಡ್ನಲ್ಲಿ. ಎಸ್, ಪ್ರೀಪೇಯ್ಡ್ನಲ್ಲಿ ಒಂದು ಬಿಗ್ ಡಿಸ್ಟ್ರಕ್ಷನ್ ಮಾಡ್ತಾ ಜಾಸ್ತಿ ಪರ್ಸೆಂಟೇಜ್ನ ಮೆಜಾರಿಟಿ ಆಫ್ ದಿ ಮಾರ್ಕೆಟ್ ಶೇರ್ನ ಹೋಲ್ಡ್ ಮಾಡ್ತಿರೋದು ಜಿಯೋ ಅವರಲ್ವಾ. ಈಗ ಫೋಕಸ್ಸು ಪ್ರೀಪೇಯ್ಡ್ಗಂದ್ರೂ ಪೋಸ್ಟ್ ಪೇಯ್ಡ್ ಮೇಲೆ ತೋರಿಸ್ತಿರೋ ಥರ ನಮ್ಗೆ ಅರ್ಥ ಆಗ್ತಿದೆ. ಇಲ್ಲಿವರೆಗೂ ಪೋಸ್ಟ್ ಪೇಯ್ಡ್ ಮಾರ್ಕೆಟ್ನಲ್ಲಿ ಬೆಸ್ಟ್ ಪ್ಲಾನ್ ಆಗಿ ಚೀಪ್ ಪ್ಲಾನ್ಸ್ನ ಸಬ್ಸ್ಕ್ರೈಬರ್ಗೆ ಆಫರ್ ಮಾಡ್ತಿದ್ದಾರೆ. ಇವರು ರಿಲೇಟೆಡ್ ಆಗಿ ನ್ಯೂ ಪ್ಲಾನ್ಸು ಫ್ಯಾಮಿಲಿ ರಿಲೇಟೆಡ್ ಆಗಿ ನೋಡ್ತಾ ಇದ್ರೆ ಫ್ಯಾಮಿಲಿನಲ್ಲಿ ಒಂದು ಸಿಮ್ ತಗೊಂಡ್ರಿ 399 ರೂಪೀಸ್ ಪೇ ಮಾಡಿದ್ರೆ ನೆಕ್ಸ್ಟ್ ಅಡಿಷನಲ್ ಸಿಮ್ಸು ಅವ್ರಿಗೆ ಬೇಕಂತ ಅನ್ಕೊಂಡ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ 3 ಫ್ಯಾಮಿಲಿ ಮೆಂಬರ್ಸ್ಗೆ 3 ಸಿಮ್ನ ಈಚ್ ಸಿಮ್ 99 ರೂಪೀಸ್ ಕೊಟ್ಟು ತಗೋಬೋದು ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಟೋಟಲ್ ಆಗಿ 4 ಮೆಂಬರ್ಸ್ಗೆ ಪರ್ ಮಂತ್ಗೆ 699 ರೂಪೀಸ್ನಲ್ಲಿ ಪೋಸ್ಟ್ ಪೇಯ್ಡ್ ಸರ್ವಿಸಸ್ನು ಕೊಡ್ತೀವಿ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಇಲ್ಲಿವರೆಗೂ ಯಾವ ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲೂ ಪ್ರೊವೈಡ್ ಮಾಡದಿರೋವಂಥ ಪ್ರೈಸ್, ಇದು ಚೀಪ್ ಪ್ರೈಸು, ಡಿಫ್ರೆಟಿವ್ ಪ್ರೈಸು. ಅಂಡ್ ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲಿ ಇದು ಫ್ಯಾಮಿಲಿ ರಿಲೇಟೆಡ್ ಆಗಿ ಬಟ್ ಇಂಡಿವಿಜುವಲ್ ಪ್ಯಾಕ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಎಂಟ್ರಿ ಲೆವೆಲ್ ಪ್ರೈಸ್ 199 ರೂಪೀಸ್ ಇತ್ತಲ್ವಾ. ವೆರಾಸ್ ಕಂಪೇರ್ವಿಟಿವ್ ಭಾರತೀಯ ಏರ್ಟೆಲ್ ಅವರು 399 ರೂಪೀಸ್ ಆಫರ್ ಮಾಡ್ತಾ ಇದ್ರೆ ನಿಯರ್ಲಿ 100% ಜಾಸ್ತಿ ಆಫರ್ ಮಾಡ್ತಿದ್ರು ಅವರು ಏರ್ಟೆಲ್ ಅವರು. ಲೈಕ್ ಜಿಯೋ ಅವರು 200 ರೂಪೀಸ್ ಹತ್ರ ಇದ್ದರೆ ಏರ್ಟೆಲ್ ಅವರು 400 ರೂಪೀಸ್ ಹತ್ರ ಎಂಟ್ರಿ ಲೆವೆಲ್ ಇಂಡಿವಿಜುವಲ್ ಪ್ಲಾನ್ ಪ್ರೈಸ್ ಇತ್ತು. ಆದರೆ ಈಗ ಜಿಯೋ ಅವರು 50% ಜಾಸ್ತಿ ಮಾಡ್ತಾ ಪ್ರೀವಿಯಸ್ಲಿ ಇರುವಂಥ 199 ರೂಪೀಸ್ ಪ್ಲಾನ್ನ 299 ರೂಪೀಸ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಏರ್ಟೆಲ್ ಅವರು ಅಂಡ್ ಬೇರೆ ನೆಟ್ವರ್ಕ್ ರಿಲೇಟೆಡ್ ಆಗಿರುವಂಥ ಪ್ರೀಮಿಯಂ ಪ್ಲಾನ್ಸ್ಗೆ ಈಕ್ವಲ್ ಆಗಿ ಜಿಯೋ ಅವರು ಹತ್ತಿರದಲ್ಲೇ ಪ್ಲಾನ್ಸ್ ಇದೆ. ಅಂಡ್ ಈವನ್ ಈ ಪ್ಲಾನ್ ಸ್ವಲ್ಪ ಜಾಸ್ತಿ ಕಾಸ್ಟ್ನಲ್ಲೂ ಇದೆ. ಕಮ್ಮಿ ಪ್ರೈಸ್ ಬೇಕಂತ ಅನ್ಕೊಳ್ಳೋರು ಈಗ ಇವರು ತಗೊಂಡ್ಬರ್ತಿರೋಂಥ ಈ ಫ್ಯಾಮಿಲಿ ಪ್ಯಾಕ್ ಟೋಟಲ್ ಆಗಿ 699 ರೂಪೀಸು 4 ಜನಕ್ಕೆ ಪೋಸ್ಟ್ ಪೇಯ್ಡ್ ಸರ್ವಿಸಸ್ನ ಕೊಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರಲ್ವಾ. ಇದು ಬೆಸ್ಟ್ ಪ್ಲಾನ್ ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲಿ ಅಂತ ಹೇಳಿ. ಬಟ್ ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಪ್ರೀಪೇಯ್ಡ್ನಲ್ಲಿ ಪ್ರೈಸ್ ಸೆನ್ಸಿಟಿವ್ ಜನ ಜಾಸ್ತಿ ಇರ್ಬೋದೇನೋ, ಆದರೆ ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲಿ ಪ್ರೈಸ್ ಸೆನ್ಸಿಟಿವ್ ಕಸ್ಟಮರ್ಸು ಇರಲ್ಲ ಜಾಸ್ತಿ. ಅದರಿಂದಾನೇ ಈ ಜಿಯೋ ಅವರು ಎಷ್ಟು ಪ್ರಯತ್ನ ಮಾಡ್ತಿದ್ರು, ಎಷ್ಟು ಆಫರ್ಸ್ ಕೊಡ್ತಿದ್ರು, ಈವನ್ ಏರ್ಟೆಲ್ ಅವ್ರಿಗಂದ್ರೂ 50% ಕಮ್ಮಿ ಕೊಡ್ತಿದ್ರು, ಇಂಡಿವಿಜುವಲ್ ಎಂಟ್ರಿ ಪ್ಲಾನ್ನಲ್ಲಿ ಕೊಡ್ತಿರೋಂಥ ಸ್ಟಿಲ್ ಜಿಯೋ ಅವರು ಒಂದು ಮೆಜಾರಿಟಿ ಆಫ್ ಲೀಡರ್ ಆಗಿ ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲಿ ಎವಾಲ್ವ್ ಆಗ್ತಿರೋಕೆ ಆಗ್ತಿಲ್ಲ. ಮತ್ತು ಈ ಸ್ಟೆಪ್ ತಗೊಂಡ ಕಾರಣವಾಗಿ ಇವರು ಪೋಸ್ಟ್ ಪೇಯ್ಡ್ ನೆಟ್ವರ್ಕಲ್ಲೂ ಎವಾಲ್ವ್ ಆಗ್ತಾರನ್ನೋ ನೋಡಬೇಕು. ಬಟ್ ಇದು ಡೆಫಿನೆಟ್ಲಿ ಪೋಸ್ಟ್ ಪೇಯ್ಡ್ ನೆಟ್ವರ್ಕ್ ರಿಲೇಟೆಡ್ ಆಗಿ ಜಿಯೋ ಅವರು ತಗೊಂಡ್ಬರ್ತಿರೋಂಥ ಒಂದು ಬಿಗ್ ಅಪ್ಡೇಟ್. ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕು ACC ಅಂಡ್ ಅಂಬುಜಾ ಸಿಮೆಂಟ್ನಲ್ಲಿ ಅದಾನಿ ಅವರು ತಗೊಂಡಿರೋ ಥರ
ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಆದರೆ ಮಾರ್ನಿಂಗ್ ಟೆಕ್ಸ್ಟಲ್ಲಿ ಅವರು ಅಪ್ಡೇಟ್ ಮಾಡಿರೋದು ACC ಆ್ಯಂಡ್ ಅಂಬುಜಾನ ತಗೊಂಡಿರೋದು ಅದಾನಿ ಗ್ರೂಪ್ ಅಲ್ಲ, ವಿನೋದ್ ಅದಾನಿಗೆ ಸಂಬಂಧಿಸಿರುವ ಎಂಟಿಟಿ. ಲೈಕ್ ಗೌತಮ್ ಅದಾನಿ ಅವ್ರಿಗೆ ಸಂಬಂಧಿಸಿರುವ ಅದಾನಿ ಗ್ರೂಪ್ ಅಲ್ಲ, ವಿನೋದ್ ಅದಾನಿಗೆ ಸಂಬಂಧಿಸಿರುವ ಅನದರ್ ಎಂಟಿಟಿ ಅಂತ ACC ಆ್ಯಂಡ್ ಅಂಬುಜಾನ ತಗೊಂಡಿರೋದು. ಆದರೆ ಅದಾನಿ ಗ್ರೂಪ್ ತಗೊಂಡಿಲ್ಲ ಅನ್ನೋ ಥರ ಅಪ್ಡೇಟ್ ಕಾಣಿಸಿದೆ ಅಲ್ವಾ. ಇದಾದ್ಮೇಲೆ ಅದಾನಿ ರಿಲೇಟೆಡ್ ಆಗಿ ಅಫಿಷಿಯಲ್ ಪರ್ಸನ್ನು ಇದರ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಾ, ಎಸ್ ಇದರ ರಿಲೇಟೆಡ್ ಆಗಿ ಬಿಡ್ ಮಾಡಿದ್ದಂತೂ ವಿನೋದ್ ಅದಾನಿನೇ, ಲೈಕ್ ಗೌತಮ್ ಅದಾನಿಗೆ ಸಂಬಂಧಿಸಿರೋ ಕಂಪನಿ ಅಲ್ಲ, ವಿನೋದ್ ಅದಾನಿಗೆ ಸಂಬಂಧಿಸಿರೋ ಕಂಪನಿ. ಬಟ್ ಆ ಕಂಪನಿ ಅದಾನಿ ಗ್ರೂಪ್ಗೆ ರಿಲೇಟ್ ಆಗಿರೋಂಥ ಕಂಪನಿ ಅನ್ನೋ ಥರ ಅವರು ಅಪ್ಡೇಟ್ ಮಾಡಿದ್ದಾರೆ. ನೀವು ಬೇಕು ಅಂದರೆ ಆ ಟೈಮ್ನಲ್ಲಿ ಪ್ರಕಟಣೆ ಮಾಡಿರೋಂಥ ಓಪನ್ ಆಫರಲ್ಲೂ ನಾವು ಇದನ್ನು ಅಪ್ಡೇಟ್ ಮಾಡಿದ್ವಿ ಅನ್ನೋ ಥರ ನೀವು ಚೆಕ್ ಮಾಡ್ಕೋಬೋದು ಅನ್ನೋ ಥರ ಹೇಳ್ತಾ ಇರೋದು. ಇವೆಲ್ಲನೂ ಡಿಸ್ಕ್ಲೋಸರಲ್ಲಿ ನೋಡಿದಾಗ ವಿನೋದ್ ಅದಾನಿಗೆ ಕಂಪನಿಯವರು ಬಿಡ್ ಮಾಡಿರೋ ಥರ ಇದ್ದರೆ, ಹೈಡನ್ಬರ್ಗ್ ಅವರು ಅವ್ರ ರಿಸರ್ಚ್ ರಿಪೋರ್ಟ್ನಲ್ಲಿ ಅವ್ರು ಹೇಳಿದ್ದು ವಿನೋದ್ ಅದಾನಿ ಅವರು ಅದಾನಿ ಗ್ರೂಪ್ಗೆ ಯಾವ ಥರನೂ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಅಂತ, ಅಂಡ್ ವಿನೋದ್ ಅದಾನಿಗೆ ಯಾವ ಥರನೂ ಅದಾನಿ ಗ್ರೂಪ್ ಸಂಬಂಧಿಸಿದ ಕಂಪನೀಸಲ್ಲಿ ಮ್ಯಾನೇಜರ್ ಪೊಸಿಷನ್ ಹೋಲ್ಡ್ ಮಾಡ್ತಿಲ್ಲ ಅನ್ನೋ ಥರ, ಲೈಕ್ ವಿನೋದ್ ಅದಾನಿಗೆ ಅಂಡ್ ಅದಾನಿ ಗ್ರೂಪ್ ಕಂಪನೀಸ್ಗೆ ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡುವಂಥ ಪವರ್ ಇಲ್ಲ ಅನ್ನೋ ಥರ ಅವರು ಅಪ್ಡೇಟ್ ಮಾಡಿದ್ದಾರೆ. ಕೊನೆಯದಾಗಿ ಮ್ಯೂಚುವಲ್ ಫಂಡ್ಸ್, ಪರ್ಟಿಕ್ಯುಲರ್ ಆಗಿ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಅನ್ನು ಇನ್ವೆಸ್ಟ್ ಮಾಡೋರ ಉದ್ದೇಶ ಏನು? ಮೋಸ್ಟ್ಲಿ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ ಎಲ್ಲಾನು ಇಂಡೆಕ್ಸ್ ಬೇಸ್ಡ್ ಆಗಿರತ್ತಲ್ವಾ. ಲೈಕ್ ನಿಫ್ಟಿ 50, ಬ್ಯಾಂಕಿಂಗ್ ಯಾವುದಾದ್ರೂ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡೋರು ಮ್ಯೂಚುವಲ್ ಫಂಡ್ಸ್ನ ಹಾಕೋರ ಉದ್ದೇಶ ಏನು? ಓಕೆ, ನನಗೆ ಇಂಡೆಕ್ಸ್ ರಿಲೇಟೆಡ್ ಆಗಿ ರಿಟರ್ನ್ ಬಂದರೆ ಸಾಕು, ಎಕ್ಸ್ಪೆನ್ಸಿವ್ ರೇಷಿಯೋ ಕಮ್ಮಿ ಇರಬೇಕಂತಲ್ವಾ. ಸೊ ದಟ್ ಲಾಂಗ್ ಟರ್ಮ್ನಲ್ಲಿ ಕಾಂಪೌಂಡ್ ಆದಾಗ ಎಕ್ಸ್ಪೆನ್ಸಿವ್ ರೇಷಿಯೋ ಕಾರಣವಾಗಿ IIFL ಅವ್ರಿಗೆ ನಾನು ಜಾಸ್ತಿ ಲೂಸ್ ಆಗಬಾರ್ದು ಅನ್ನೋ ಥರ ಟ್ಯಾಕ್ಸ್ ಸೇವರ್ IIFL ಅವರ ELSS ನಿಫ್ಟಿ ಟ್ಯಾಕ್ಸ್ ಸೇವರ್ ಇಂಡೆಕ್ಸ್ ಫಂಡ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಎಕ್ಸ್ಪೆನ್ಸಿವ್ ರೇಷಿಯೋ 0.25 ಇತ್ತಲ್ವಾ. ಓಕೆ, ಜಸ್ಟಿಫೈಡ್, ಬಿಕಾಸ್ ಅದೊಂದು ಇಂಡೆಕ್ಸ್ ಫಂಡ್ ಅಂತ. ಅಂಡ್ ಇದು ಡೈರೆಕ್ಟ್ ಪ್ಲಾನ್, ರೆಗ್ಯುಲರ್ ಪ್ಲಾನ್ ಅಲ್ಲ, ಡೈರೆಕ್ಟ್ ಪ್ಲಾನ್. ಅದು ಇಂಡೆಕ್ಸ್ ಫಂಡ್ ಅನ್ನೋದು ಕೇವಲ ನಿಫ್ಟಿ 50 ಸ್ಟಾಕ್ಸ್ ಮಾತ್ರನೇ ಟ್ರ್ಯಾಕ್ ಮಾಡುತ್ತೆ. ಸೊ ಅದರಲ್ಲಿ ಇರುವಂಥ ಫಂಡ್ ಮ್ಯಾನೇಜರ್ಸು ಬೇರೆ ಸ್ಟಾಕ್ಸ್ನ ಟ್ರ್ಯಾಕ್ ಮಾಡಿ ಅದರ ಪರ್ಫಾರ್ಮೆನ್ಸ್ನ ಟ್ರ್ಯಾಕ್ ಮಾಡಿ ಇನ್ವೆಸ್ಟ್ ಮಾಡ್ತಿಲ್ಲ. ನಿಫ್ಟಿ 50ನಲ್ಲಿ ಯಾವ ಸ್ಟಾಕ್ಸ್ ಇರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ಅದರ ರಿಲೇಟೆಡ್ ಆಗಿರುವಂಥ ಪ್ರೀವಿಯಸ್ ಎಕ್ಸ್ಪೆನ್ಸಿವ್ ರೇಷಿಯೋನ 0.25 ನಿಂದ ಈಗ 0.75ಗೆ ಜಾಸ್ತಿ ಮಾಡಿದ್ದಾರೆ. ಇಷ್ಟೊಂದು ಜಾಸ್ತಿ ಮಾಡ್ತಿದಾರಲ್ವಾ ಎಕ್ಸ್ಪೆನ್ಸಿವ್ ರೇಷಿಯೋ, ಅದೂ ಒಂದು ಪ್ಯಾಸಿವ್ ಇಂಡೆಕ್ಸ್ ಫಂಡ್ ನಲ್ಲಿ ಇಷ್ಟೊಂದು ಭಾರಿ ಮೊತ್ತದಲ್ಲಿ ಜಾಸ್ತಿ ಮಾಡ್ತಾ ಇರೋದು ಡೆಫಿನೆಟ್ಲಿ ಇದು ಇನ್ವೆಸ್ಟರ್ ಕಮ್ಯುನಿಟಿನ ಡಿಸಪಾಯಿಂಟ್ ಮಾಡ್ತಿದ್ದೆ. ಇದೇ ಅಂತಲ್ಲ, ನೀವು ಇನ್ವೆಸ್ಟ್ ಮಾಡಿರೋದು ಯಾವ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಆಗಾದರೂ ಎಕ್ಸ್ಪೆನ್ಸಿವ್ ರೇಷಿಯೋನ ಟೈಮ್ ಟು ಟೈಮು ನೀವು ಟ್ರ್ಯಾಕ್ ಮಾಡ್ತಾನೆ ಇರಿ. ಒಂದು ವೇಳೆ ನಿಮಗೆ ಅವರು ಸಿಗ್ನಿಫಿಕೆಂಟ್ ಆಗಿ ಜಾಸ್ತಿ ಮಾಡ್ತಾ ಇದ್ರೆ ದೆನ್ ಐ ಸ್ಟ್ರಾಂಗ್ಲಿ ಬಿಲೀವ್ ಇಷ್ಟು ದೊಡ್ಡ ಮೊತ್ತದಲ್ಲಿ ಎಕ್ಸ್ಪೆನ್ಸಿವ್ ರೇಷಿಯೋನು ಅದನ್ನು ಪ್ಯಾಸಿವ್ ಇಂಡೆಕ್ಸ್ ಫಂಡ್ಗೆ ಪೇ ಮಾಡೋದು ಇನ್ ಲಾಂಗ್ ಟರ್ಮ್ ಅಲ್ಲಿ ನೀವು ಗೈನ್ ಆಗೋದು ಸಿಗ್ನಿಫಿಕೆಂಟ್ ಆಗಿ ಇಂಪ್ಯಾಕ್ಟ್ ಆಗತ್ತೆ. ಬಿಕಾಸ್ ಅಲ್ಟಿಮೇಟ್ ಆಗಿ ಮಾರ್ಕೆಟ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಇವರು ಎಕ್ಸ್ಪೆನ್ಸಿವ್ ರೇಷಿಯೋನ ಕಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಆ ಥರ ಇದ್ದಾಗ ಅದು ಇಂಡೆಕ್ಸ್ ಫಂಡ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡೋದು ಡೈರೆಕ್ಟ್ ಪ್ಲಾನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಮ್ಮಿ ಎಕ್ಸ್ಪೆನ್ಸಿವ್ ಇರತ್ತಂತಾನೆ ಹೆಚ್ಚು ಕಡಿಮೆ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಹತ್ರದಲ್ಲೇನೆ ಎಕ್ಸ್ಪೆನ್ಸಿವ್ ರೇಷನ್ ಇವರು ಚಾರ್ಜ್ ಮಾಡ್ತೇನೆ ಅಂತ ಹೇಳ್ತಾ ಇರೋದು ಪ್ಯಾಸಿವ್ ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋರ್ನ ಡೆಫಿನೆಟ್ಲಿ ಸರ್ಪ್ರೈಸ್ ಮಾಡಿದೆ. ಇದು ಮಾರ್ಚ್ 20, 2023 ಇಂದ ಜಾರಿಗೆ ಬರುತ್ತನ್ನೋ ತರ IIFL ELSS ನಿಫ್ಟಿ 50 ಟ್ಯಾಕ್ಸ್ ಸೇವರ್ ಇಂಡೆಕ್ಸ್ ಫಂಡ್ ರಿಲೇಟೆಡ್ ಆಗಿ IIFL ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇಫ್ ಇನ್ ಕೇಸ್ ನೀವು ಈ ಫಂಡ್ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಆರ್ ಬೇರೆ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಕ್ಸ್ಪೆನ್ಸಿವ್ ರೇಷಿಯಲ್ಲಿ ಬರ್ತಿರೋಂಥ ಚೇಂಜಸ್ನ ಇನ್ವೆಸ್ಟರ್ಸು ಗಮನಿಸಬೇಕಾಗಿದೆ. ಅಂಡ್ ಇವನ್ ಟೆಕ್ ಕಂಪನಿ ರಿಲೇಟೆಡ್ ಆಗಿನೂ ಆ್ಯಪಲ್ ಅವರಿಂದಾನು ಇವನ್ ಫೇಸ್ಬುಕ್ ಪೇರೆಂಟ್ ಕಂಪನಿ ಮೆಟಾ ಅವರಿಂದಾನು ಅಪ್ಡೇಟ್ಸ್ ಬರ್ತಿದೆ. ಇವೆರಡೂ IT ಜಾಬ್ಸ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಆ್ಯಪಲ್ ಅವರು ಪ್ರೀವಿಯಸ್ಲಿ ಹೇಳಿದಾಗೆ ಎಂಪ್ಲಾಯೀಸ್ ಬೋನಸ್ನ ಡಿಲೇ ಮಾಡ್ತಿದ್ದಾರೆ. ಅಂಡ್ ಇವನ್ ಪ್ರೀವಿಯಸ್ಲಿ ಹೇಳಿದಾಗೆ ಹೈರಿಂಗ್ನು ಸ್ವಲ್ಪ ಹೊಸ ಜಾಬ್ಸ್ನ ಲಿಮಿಟ್ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಮೆಟಾ ಅವರು 10,000 ಎಂಪ್ಲಾಯೀಸ್ ಹತ್ರ ಲೇ ಆಫ್ ಮಾಡ್ತಿರೋ ತರ ಫ್ರೆಶ್ ಆಗಿ ಜಾಬ್ ಕಟ್ಸ್ ಇರುತ್ತೆ ಅನ್ನೋ ತರ ಮಾರ್ಕೆಟ್ ನಲ್ಲಿ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಆದ್ರೆ ಇಷ್ಟೊಂದು ಜಾಬ್ ಕಟ್ಸ್ IT ಎಂಪ್ಲಾಯ್ಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇದ್ರೂ US ಎಕಾನಮಿ ರಿಲೇಟೆಡ್ ಆಗಿ ಬರ್ತಿರುವಂತ ಡೇಟಾ ಜಾಬ್ಸ್ ಡೇಟಾನಲ್ಲಿ ನಮ್ಗೆ ಏನಕ್ಕೆ ಇಂಪ್ಯಾಕ್ಟ್ ಕಾಣಿಸಲ್ಲ ಅಂದ್ರೆ ಬಿಕಾಸ್ US ಗೆ ಸಂಬಂಧಿಸಿರುವ ಎಲ್ಲಾ ಜಾಬ್ಸ್ ಅಲ್ಲೂ ಎಂಟೈರ್ ಜಾಬ್ಸ್ ನಲ್ಲಿ IT ರಿಲೇಟೆಡ್ ಆಗಿ ರೋಲು ಕಮ್ಮಿನೇ ಇರುತ್ತೆ. ರೆಸ್ಟ್ ಆಫ್ ದಿ ರಿಮೈನಿಂಗ್ ಜಾಬ್ಸ್ ರಿಲೇಟೆಡ್ ಆಗಿ ವೆಯ್ಟೇಜ್ ಜಾಸ್ತಿ ಇದೆ. ಅದರಿಂದಾನೇ ಓವರ್ ಆಲ್ ಜಾಬ್ಸ್ ಡೇಟಾ ಇಲ್ಲಿವರೆಗೂ ಈ IT ರಿಲೇಟೆಡ್ ಆಗಿ US ನಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಇದನ್ನು ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್, ಬಟ್ ಓವರ್ ಆಲ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಇದು ನೆಗೆಟಿವ್ ಆಗತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.